ನಮಸ್ತೆ, ಅಮೂಲ್ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಅಮೂಲ್ ಪ್ರಾಡಕ್ಟ್ನ ಉಪಯೋಗ ಮಾಡಿಕೊಂಡು ನಾನೊಂದು ಒಳ್ಳೆ ಡಿಶ್ನ, ವೆಸ್ಟರ್ನ್ ಡಿಶ್ನ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಅಮೂಲಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಅಮೂಲಲ್ಲಿ ನಾನಿವತ್ತು ಈ ಥರ ಇದು ಅಮೂಲ್ ಹಾಲು ಯೂಸ್ ಮಾಡ್ತೀನಿ. ಅಮೂಲ್ ಟೋನ್ಡ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅಮೂಲ್ ಆರ್ಗ್ಯಾನಿಕ್ ಪೋಹಾ, ಇದನ್ನ ಅಮೂಲ್ ಆರ್ಗ್ಯಾನಿಕ್ ಪೋಹಾ, ಇದು ಪೆಸ್ಟಿಸೈಡ್ ಫ್ರೀ. ನಾನು ಯಾವಾಗಲೂ ಹೇಳೋ ಥರ ನಿಮಗೆ ಅಮೂಲ್ ಪ್ರಾಡಕ್ಟ್ ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಹಾಗೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಆನ್ಲೈನಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಫ್ಲಿಪ್ಕಾರ್ಟ್, ಅಮೆಝಾನ್ ಫ್ರೆಶಿಂದ ಆರ್ಡರ್ ಮಾಡಿದರೆ 10ರಿಂದ 20 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಹಾಗೆ ನಾನಿವತ್ತು ಇಲ್ಲಿ ಅಮೂಲ್ ಚೀಸ್, ಪ್ಯೂರ್ ಮಿಲ್ಕ್ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇದು ಟೋನ್ಡ್ ಮಿಲ್ಕ್, ಹಾಗೆ ಅಮೂಲ್ ಅವರ ಇದು ಏನು ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅಮೂಲ್ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಮೂಲ್ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಅಮೂಲ್ ಅವರ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಮಾಡ್ತಿರೋಂಥ ಡಿಶ್ ಯಾವುದು ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ಲ. ವೆಸ್ಟರ್ನ್ ಡಿಶ್ ಅಂತ ಹೇಳಿದ್ರೆ ಪೋಹಾ ಯೂಸ್ ಮಾಡಿ, ಪೋಹಾ ಕೆಸರೋಲೆ ಅಂತೇಳಿ ಅಥವಾ ಕೆಸೆರೋಲ್ ಅಂತ ಹೇಳ್ಬೋದು. ಪೋಹಾ ಕೆಸೆರೋಲ್ ಅಂದರೆ ಅವಲಕ್ಕಿಯ ಕೆಸೆರೋಲ್ ಅಂತ ಒಂದು ಸ್ವಲ್ಪ ವೆಸ್ಟರ್ನ್ ಡಿಶ್. ಚೀಸ್ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಕಲರ್ಫುಲ್ ಆಗಿ ತರಕಾರಿ ಎಲ್ಲ ಹಾಕಿ ಹೆಲ್ದಿಯಾಗಿ ಆರೋಗ್ಯವಾಗಿ ಮನೇಲಿ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಿದ್ರೆ ನಾನು ಹೇಗೆ ಮಾಡೋದು ಅಂತೇಳಿ ನಿಮಗೆ ರೆಸಿಪಿಗೆ ಫೋಕಸ್ ಮಾಡ್ತೀನಿ. ಕ್ಯಾಮ್ರಾನ ನೋಡಿ. ಸೊ ಇವಾಗ ಇದನ್ನ ಮಾಡೋದಕ್ಕೆ ನಮಗೆ ಅಮೂಲ್ ಪ್ರಾಡಕ್ಟ್ಸ್ ಎಲ್ಲಾನು ತೋರಿಸಿದ್ದೀನಿ ನಾನೀಗ. ಅಮೂಲ್ ಪೋಹಾ ಬೇಕಾಗತ್ತೆ, ಹಾಗೆ ಅಮೂಲ್ ಹಾಲು ಬೇಕಾಗತ್ತೆ, ಅಮೂಲ್ ಚೀಸ್ ಬೇಕಾಗತ್ತೆ, ಹಾಗೆ ಅಮೂಲ್ ತುಪ್ಪ ಕೂಡ ಬೇಕಾಗತ್ತೆ. ಸೊ ಅದಾದ್ಮೇಲೆ ನಾನಿಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಇದೇ ಹಾಲನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈ ಪೋಹಾನ ಒಂದು ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್, ನಾವು ರುಬ್ಬೋದು ಕುಟ್ಟೋದೆಲ್ಲ ಮಾಡಿದರೆ ಚೆನ್ನಾಗಿರಲ್ಲ ಲೈವಲ್ಲಿ ಅಂತೇಳಿ ಸ್ವಲ್ಪ ಪೋಹಾ ತೆಗೆದಿಟ್ಕೊಂಡಿದ್ದೀನಿ. ಇದೇ ಪೋಹಾನ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದು ಕಾಳು ಮೆಣಸಿನ ಪುಡಿ, ಇದು ಕಾರ್ನ್, ಇದು ಕ್ಯಾರೆಟ್ ಕಟ್ ಮಾಡಿರೋಂಥದ್ದು, ಇದು ಕ್ಯಾಪ್ಸಿಕಮ್, ಇದು ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ, ಇದು ಗರಂ ಮಸಾಲ ತೊಗೊಂಡಿದ್ದೀನಿ. ಖಾರಕ್ಕೆ ನಾವು ಕಾಳು ಮೆಣಸಿನ ಪುಡಿ ಅಷ್ಟೇ ಹಾಕ್ಕೊಳ್ತೀವಿ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ನೀರು ಬೇಕಿದ್ರೆ ನೋಡ್ಕೊಂಡು ಹಾಕೊಳ್ಳೋಣ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ರೆಸಿಪಿಗೆ ನಾನು ಫೋಕಸ್ ಮಾಡ್ತೀನಿ ಕ್ಯಾಮ್ರಾ, ಯಾಕಂತ ಹೇಳಿದರೆ ಹೇಗೆ ಮಾಡೋದು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗಬೇಕು. ಸೊ ಗ್ಯಾಸ್ ಒಲೆ ಎಲ್ಲ ಉರಿಸ್ಕೊಂಡು ಇವಾಗ ಅಮೂಲ್ ತುಪ್ಪನ ಹಾಕ್ಕೊಳ್ಳೋಣ ನಾವು. ಸೊ ಈ ಥರ ಅಮೂಲ್ ತುಪ್ಪನ ಹಾಕ್ಕೊಳ್ಳೋಣ. ಚೀಸ್ನ ಆಮೇಲೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ತೆಗೆದಿಟ್ರೆ ಒಂದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ. ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರೆ, ನೀರು ಹಾಕ್ತಾ ಇದ್ದಂಗೆ ಅವಲಕ್ಕಿ ಪುಡಿ, ಅಮೂಲ್ ಅವರ ಪೋಹಾನ, ನಾವು ಆರ್ಗ್ಯಾನಿಕ್ ಪೋಹಾನ ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ. ಈ ಥರ ಏನು ಅಂತ ಹೇಳಿದ್ರೆ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅಮೂಲ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸೊ ಇದು ಒಂದು ಸ್ವಲ್ಪ ಬೇಕಿಂಗ್ ಪ್ರೋಸೆಸ್ ಇದೆ. ಸೊ ಹಾಗಾಗಿ ಒಂದು ಸೆಟ್ ಮೊದಲೇ ಮಾಡಿಟ್ಕೋಬೇಕಾಗತ್ತೆ. ಇದು ಕೂಡ ಅಷ್ಟೇ. ಸೊ ನೋಡಿ, ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾವು ಅಮೂಲ್ ಪೋಹಾ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಜಾನ್ಸಿ ಮೇಡಮ್ ಬಂದರು, ಸೂಪರ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ಸೊ ಎಲ್ಲರೂ ನೋಡಿ, ಅವರು ಮಾಡ್ತಾ ಇದ್ದಾರೆ ಲೈವ್. ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಆಗಿದ್ದೀವಿ ನಾವು ಲೈವ್ ಮಾಡ್ತಾ. ಕೆಲವೊಬ್ರು ಮೊದಲೇ ಪರಿಚಯ ಇದ್ದಾರೆ. ಹೀಗೆ ಈಗ ಅವಲಕ್ಕಿನ ಪೋಹನ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಸೊ ನಾವೀಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆಯಿತಾ? ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಫ್ರೈ ಆದಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನೀಗ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲಲ್ಲಿ ಬೇಯಬೇಕು ಸ್ವಲ್ಪ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅವಲಕ್ಕಿ ಪುಡಿ ಹಾಕ್ಕೊಳ್ಬೋದು. ನಾನು ಎಷ್ಟು ಮಾಡ್ಕೋತೀನಿ ಅದರ ಮೇಲೆ, ಯಾಕಂದರೆ ಇದು ಮತ್ತೆ ದಪ್ಪ ಆಗತ್ತೆ ನೋಡಿ, ಹೀಗೆ ದಪ್ಪ ಆಗುತ್ತೆ ಇದು. ಸೊ ನೋಡಿಕೊಂಡು ಹಾಕ್ಕೊಳ್ಳುವಂಥದ್ದು, ಜಾಸ್ತಿ ಏನು ಬೇಡ. ಹಾಗೆ ನಾನು ಇದಕ್ಕೆ ಹಾಲು ಹಾಕೊಂಡ್ಮೇಲೆ ಅಮೂಲ್ ಹಾಲನ್ನು ಹಾಕ್ಕೊಂಡಿದ್ದೀನಿ, ಟೋನ್ಡ್ ಮಿಲ್ಕ್ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಚೀಸಲ್ಲಿ ಒಂದು ಸ್ವಲ್ಪ ಲೈಟ್ ಉಪ್ಪು ಥರ ಇರುತ್ತೆ, ಹಾಗಾದ್ರಿಂದ ನೋಡ್ಕೊಂಡು ಹಾಕ್ಕೋಬೇಕು. ಫಸ್ಟ್ಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ.
ಸೊ ನೋಡ್ತಾ ಇದ್ದೀರಲ್ಲ ಇದು ಓಕೆ. ಇದಕ್ಕೆ ಇವಾಗ ಏನು ಹಾಕೋಬೇಕು ಅಂದರೆ ನಾವು ಟೇಸ್ಟ್ ಬರಬೇಕಲ್ವ ಚೆನ್ನಾಗಿ. ಸೊ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಮೊದಲೇ ಪೌಡರ್ ಮಾಡಿ ಇಟ್ಕೊಳ್ಬೋದು. ಸೊ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಗರಂ ಮಸಾಲಾನು ಹಾಕೊಂಡಾಯಿತು. ಸೊ ಈಗ ನಾವೇನು ಹಾಕ್ಕೊಳ್ಳೋಣ ಅಂತ ಹೇಳಿದರೆ ಇದಕ್ಕೆ ಬೇಕಾಗಿರೋಷ್ಟು ವೆಜ್ಜಸ್ ಹಾಕ್ಕೊಳ್ಳೋಣ. ಹೊಸ ರೀತಿಯ ರೆಸಿಪಿ ಅಂತ ಹೇಳಿದ್ದಾರೆ ಝಾನ್ಸಿ ಮೇಡಮ್, ಥ್ಯಾಂಕ್ ಯು. ಎಲ್ಲ ಅಂದರೆ ನೀವೆಲ್ಲ ಮಾಡ್ತೀರಲ್ಲ, ಇನ್ಸ್ಪೈರ್ ಆಗ್ತೀವಿ ನಾವು, ಎಲ್ಲ ನೋಡ್ಕೊಂಡು ಕಲ್ತ್ಕೊಳ್ತೀವಿ ಹೊಸ ಹೊಸ ರೆಸಿಪಿನ. ಸೊ ಈಗ ನಾನೊಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ್ದು. ಇಲ್ಲಿ ಒಂದು ಸ್ವಲ್ಪ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನೆಲ್ಲ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸೊ ಇದು ಇಷ್ಟು ಹಾಕಾಯಿತು. ಹಾಗಾದಮೇಲೆ ಅಮೂಲ್ ಅವರ ಪೋಹಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಳ್ಳೋವಂಥದ್ದು. ಸೊ ಇಷ್ಟು ಸಾಕಾಗತ್ತೆ. ಸೊ ಇದನ್ನೆಲ್ಲ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಹಾಲು ಬೇಕಾಗತ್ತೆ ಇನ್ನು, ಯಾಕಂದರೆ ಪೋಹಾ ಗಟ್ಟಿ ಇರುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಈ ಥರ ಹಾಲು. ಅದಂದರೆ ಪೋಹಾ ಪೌಡರ್ ಮಾಡಿ ಹಾಕ್ಕೊಳ್ಳೋದು ಬೈಂಡಿಂಗಿಗೋಸ್ಕರ, ನಾವು ಬೈಂಡಿಂಗ್ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತೀವಿ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀವಿ ಅಷ್ಟೇ. ಸೊ ಈ ಹಾಲನ್ನೆಲ್ಲ ಹಾಕ್ಕೊಂಡೆ, ಒಂದು 3/4 ಕಪ್ ಅಂದಾಜು ಇತ್ತು ಇದರಲ್ಲಿ ಅಮೂಲ್ ಹಾಲು. ಸೊ ಅದೆಲ್ಲ ಹಾಕ್ಕೊಂಡ್ವಿ ನಾವು. ಸೊ ಇದಾದಮೇಲೆ ನಾವು ಇದಕ್ಕೆ ಇನ್ನು ಚೀಸೆಲ್ಲ ಹಾಕೋದಿದೆ, ಚೀಸೆಲ್ಲ ಹಾಕೋಬೇಕಾಗತ್ತೆ. ಸೊ ಅಮೂಲ್ ಚೀಸ್ ನಿಮಗೆ ನಾನು ಆವಾಗಲೇ ತೋರಿಸಿದ್ದೀನಿ. ಅಮೂಲ್ ಚೀಸ್, ಸ್ಲೈಸ್ ಚೀಸು ಇಲ್ಲ ತುರಿದಿರೋದು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು, ಆಯಿತಾ. ಇದಕ್ಕೆ ಇನ್ನೂ ಒಂದು ಏನು ಅಂತ ಹೇಳಿದರೆ, ನಾನು ಹೇಳೋದಾದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು, ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಇಳ್ಕೊಳ್ಳಬೇಕಲ್ವ, ಹಾಗಾಗಿ ನಾವು ಫಸ್ಟ್ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು ಅಮೂಲ್ ಚೀಸು. ಚೆನ್ನಾಗಿದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ ತಕ್ಷಣ ಆಫ್ ಮಾಡ್ಬೋದು, ಯಾಕಂದರೆ ನಾವು ಬೇಕ್ ಮಾಡಬೇಕಲ್ವ. ಸೊ ಹಾಗಾಗಿ ನಿಮ್ಗೆ ಆಲ್ರೆಡಿ ನಾನು ಒಂದ್ಸತಿ ಬೇಕ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತೀನಿ. ಯಾಕಂದರೆ ನಾವು ಬೇಕ್ ಮಾಡೋದು, ಈಗ ಕುಕ್ಕೀಸ್ ಮಾಡಬೇಕಾದ್ರೆಲ್ಲ ಬೇಕ್ ಮಾಡಿರೋದು. ಸೊ ಲೈವಲ್ಲಿ ಬೇಕ್ ಮಾಡ್ಕೊಂಡಿರೋಕ್ಕಾಗಲ್ಲ. ಈಗ ಅರ್ಧ ಗಂಟೆ ಅಥವಾ 15 ಮಿನಿಟ್ಸ್ ಬೇಕಿಗೆ ಅಂತ ಇದು ಮಾಡೋದು, ನಾವು ಇನ್ನೊಂದು ಡಿಶ್ ತೋರಿಸ್ಬೇಕಾಗತ್ತೆ, ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಒಂದು ಸೆಟ್ ಬೇಕ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ನೋಡಿ ಇಷ್ಟು ಈಗ ಆಯ್ತಲ್ವ. ಈಗ ಇದು ಮೆಲ್ಟ್ ಆಯ್ತಲ್ವ, ಚೀಸ್ ಎಲ್ಲ ಮೆಲ್ಟ್ ಆಗಿ ಈ ಥರ ಬೈಂಡ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ ನಾನು, ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಈಗ ಇದೆಲ್ಲ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಮಗೀಗ ಏನು ಬೇಕು ಅಂದರೆ, ನಮಗೀಗ ಈ ಥರದೊಂದು ಮೌಲ್ಡ್ ಬೇಕಾಗತ್ತೆ. ಸೊ ಮೌಲ್ಡನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಸೊ ಇದಾಯ್ತು, ಈಗ ರೆಡಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಸೊ ಮೌಲ್ಡ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ಅಮೂಲ್ ತುಪ್ಪನ ಹಾಕೋಬೇಕು ಕೆಳಗಡೆ, ಯಾಕಂದರೆ ಸೊ ಅಮೂಲ್ ತುಪ್ಪನ ಹಾಕೋಬೇಕಾಗತ್ತೆ. ಹಾಗೆ ನಾವು ಇದು ಏನು ಮೈಕ್ರೋವೇವ್ ಬೇಕಂದರೆ ಬಿಸಿ ಮಾಡ್ಕೋಬೇಕು, ಒಂದು 5 ಮಿನಿಟ್ಸ್ ಆಗುವಷ್ಟು ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಅಮೂಲ್ ತುಪ್ಪ ಹಾಕ್ಕೊಂಡು ಈ ಥರ ಮೆಲ್ಟ್ ಮಾಡ್ಕೊಳ್ಳೋದು. ಸೊ ಹೀಗೆ ತುಪ್ಪನ ಹಾಕ್ಕೊಂಡೆ ನಾನು. ಸೊ ಅಮೂಲ್ ತುಪ್ಪ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳೋ ಥರ ಡೈರಿ ಪ್ರಾಡಕ್ಟ್ಸ್ ಅಲ್ಲದೆ ಅವ್ರದ್ದು ತುಂಬಾ ಬರುತ್ತೆ, ದಿನಸಿ ಐಟಮ್ ಕೂಡ ಬರುತ್ತೆ. ಸೊ ಇವಾಗ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ನಾವೀಗ ಹಾಕ್ಕೊಳ್ಳೋಣ. ಇದು ಮಿಶ್ರಣನ ಮೌಲ್ಡಿಗೆ ಹಾಕ್ಕೊಳ್ಳೋಣ. ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದನ್ನು ಹೀಗೆ ಹಾಕ್ಕೊಳ್ಳೋಣ ನಾವು. ಈಗ ತರಕಾರಿ ಹಾಫ್ ಬಾಯ್ಲ್ ಅಷ್ಟೇ ಆಗಿರೋದು, ಹಾಫ್ ಬಾಯ್ಲ್ಗಿಂತನೂ ಕಡಿಮೆ ಆಗಿರುತ್ತೆ. ಇದು ಪೋಹಾ ಕೆಸರೊಲೆ ಅಂತೇಳಿ, ಕೆಸೆರೋಲ್ ಅಂತ ಹೇಳ್ಬೋದು. ಹಾಗೆ ಇದೊಂಥರ ವೆಸ್ಟರ್ನ್ ಡಿಶ್. ಇದು ಯೂಶ್ವಲಿ ಇದನ್ನು ಪೋಹಾ ಪೌಡರ್ ಬದಲು ಓಟ್ಸ್ ಪೌಡರ್ ಇಲ್ಲ ಮೈದಾ ಈ ಥರ ಯೂಸ್ ಮಾಡ್ತಾರೆ. ನಾನು ಪೋಹಾ ಯೂಸ್ ಮಾಡಿಕೊಂಡು ಒಂದು ಇದು ಕೊಟ್ಟಿದ್ದೀನಿ. ಇದು ನಂದೇ. ಇದು ಕೆಸರೊಲೆ ಒರಿಜಿನಲ್ ರೆಸಿಪಿ ಈ ಥರ ಇರುತ್ತೆ, ಅಂದರೆ ಓಟ್ಸಲ್ಲೆಲ್ಲ ಮಾಡ್ತಾರೆ.
ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅವಲಕ್ಕಿ. ಯಾಕೆ ನಾವು ಅಮೂಲ್ ಅವರ ಆರ್ಗ್ಯಾನಿಕ್ ಪೋಹ ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ. ಹೆಲ್ದಿಯಾಗಿ ಆರ್ಗ್ಯಾನಿಕ್ ಪೋಹ ಯೂಸ್ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಹಾಗಾಗಿ ನಾನು ಅದನ್ನು ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ. ಎಲ್ಲ ತರಕಾರಿಗ ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನಲ್ಲ ಅಂತ ಹೇಳ್ತಾರಲ್ವ. ಸೊ ಆವಾಗ ನಾವು ಇದನ್ನು ಈ ರೀತಿಯಲ್ಲಿ ಮಾಡಿಕೊಟ್ರೆ ತಿಂತಾರೆ, ಖಂಡಿತ ತಿಂತಾರೆ. ನೋಡಿ ಈ ಥರ. ಚೀಸೆಲ್ಲ ಒಂದು ಸ್ವಲ್ಪ ಹೆವಿ, ಹಾಗಾಗಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದು ಚೀಸು ಹಾಲು ಎಲ್ಲ ಸ್ವಲ್ಪ ಹೆವಿ ಇರತ್ತಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಇದನ್ನು ಕೈಯಲ್ಲಿ ಮಾಡ್ಕೊಳ್ಳೋಣ ಉಳ್ದಿದ್ದನ್ನು. ಸೊ ವೇಸ್ಟ್ ಮಾಡೋದು ಬೇಡ, ಯಾವತ್ತು ಫುಡ್ಡನ್ನು ವೇಸ್ಟ್ ಮಾಡಬಾರ್ದು. ಸೊ ಹಾಗೆ ಇದನ್ನು ಈ ಥರ ಚೆನ್ನಾಗಿ ಈ ಥರ ನೀಟಾಗಿ ಇದು ಮಾಡ್ಕೊಂಡಿದ್ದೀವಿ. ಸೊ ಇಷ್ಟು ಮಾಡಿದ್ರೆ ಆಯ್ತಾ ಅಂತ ಕೇಳಿದರೆ ಇಲ್ಲ. ಸೊ ಇವಾಗ ಇದಕ್ಕೆ ಇನ್ನೊಂದು ಸ್ಲೈಸ್ ಚೀಸ್ ತೊಗೋಬೇಕು ಆಯಿತಾ. ಚೀಸನ್ನು ಬೇಕ್ ಮಾಡಿದರೆ ಒಂಥರ ಬ್ರೌನ್ ಕಲರ್ ಬರುತ್ತೆ ಆಯಿತಾ. ಚೀಸ್ ಬೇಕಾದ್ಮೇಲಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೀವು ಇದನ್ನು ಇಷ್ಟಪಡ್ತೀರಾ. ಸೊ ಈಗ ಅಮೂಲ್ ಅವರ ಚೀಸನ್ನು ಈ ಥರ ಇದು ಮಾಡೋಣ. ಇದನ್ನ ಹರಿದ್ಬಿಟ್ಟು, ಚೀಸ್ ಕವರ್ನ ಹರಿದ್ಬಿಟ್ಟು ಈ ಥರ, ಇದು ಸ್ವಲ್ಪ ಚೀಸಿ ಕೆಸರೊಲೆ ಅಂತ ಹೇಳ್ಬೋದು. ಸೊ ಇದನ್ನ ಈ ಥರ ಕಟ್ ಮಾಡ್ಕೊಂಡು, ಇದೀಗ ಮೆಲ್ಟ್ ಆಗುತ್ತೆ ಬಿಸಿಗೆ. ಬಟ್ ಇದನ್ನು ಬೇಕ್ ಮಾಡ್ತೀವಲ್ಲ, ಬೇಕ್ ಮಾಡಿದಾಗ ಬ್ರೌನ್ ಕಲರ್ ಬರುತ್ತೆ. ಒಂದು 10 ಮಿನಿಟ್ಸು 180 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕು. ಇನೋವೇಟಿವ್ ರೆಸಿಪಿ ಅಂತ ಹೇಳಿದ್ದೀರಾ ಜಾನ್ಸಿ ಮೇಡಮ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ನಿಮ್ಮಿಂದನೂ ನಾನು ತುಂಬ ರೆಸಿಪೀಸ್ನ ಕಲ್ತ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ತುಂಬ ವೆರೈಟಿ ರೆಸಿಪೀಸ್, ತುಂಬ ವೆರೈಟಿ ಹೇಳ್ಕೊಡ್ತೀರಾ ನೀವು ಕೂಡ. ಹಾಗೆ ತುಂಬ ಜನ ಬರ್ತಾರೆ ಲೈವ್, ತುಂಬ ಜನರಿಂದ ಕಲ್ತ್ಕೊಂಡಿದ್ದೀನಿ. ಸುಮಾರು ನನಗೀಗ ಹೆಸರು ಹೇಳ್ತಾ ಹೋದರೆ ಎಲ್ಲರ ಹೆಸರು ಹೇಳಬೇಕಾಗತ್ತೆ. ತುಂಬ ಜನರದ್ದು ರೆಸಿಪೀಸ್ ನಾನು ನೋಡಿ ನಾನು ಕೆಲವೊಂದು ಟ್ರೈ ಮಾಡಿದ್ದೀನಿ. ಸೊ ಹಾಗೆ ಇನೋವೇಟಿವ್ ರೆಸಿಪಿ, ಥ್ಯಾಂಕ್ ಯು. ಓಕೆ, ಈ ಥರ ಹಾಕ್ಕೊಳ್ಳೋದು. ಇದು ಏನು ಅಂತ ಹೇಳಿದ್ರೆ ಒಂದು 180 ಡಿಗ್ರಿಯಲ್ಲಿ 5 ನಿಮಿಷ ನಾವು ಇದು ಪ್ರೀ ಹೀಟ್ ಮಾಡ್ಕೋಬೇಕು, ಓವನ್ ಅಥವಾ ಏರ್ ಫ್ರೈಯರನ್ನು. ಇದರಲ್ಲಿ ತರಕಾರಿ ಎಲ್ಲ ಅಷ್ಟು ಬೆಂದಿರಲ್ಲ, ಅಂದರೆ ಅರ್ಧ ಬಾಯ್ಲ್ ಆಗಿರುತ್ತೆ. ಸೊ ಇದನ್ನ ಈಗ ಒಂದು 160 ಡಿಗ್ರಿ ಇಟ್ಕೊಂಡು ಒಂದು 10 ನಿಮಿಷ ಬೇಕ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ನಿಮಗೆ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ, ಯಾಕಂದರೆ ಫುಲ್ ಮಾಡ್ಕೊಂಡ್ಬಿಟ್ರೆ ಯಾರು ಇದು ಮಾಡ್ತಾರಲ್ವ, ಹಾಗೆ ಒಂದು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ, ಯಾಕಂದರೆ ಇದೆಲ್ಲ ಹೆವಿ, ಇದು ನಮಗೆ ತುಂಬ ತಿನ್ನೋಕ್ಕಾಗಲ್ಲ. ನಮಗೆ ಈ ಮಕ್ಕಳಿಗೆಲ್ಲ ಸಂಜೆ ಹೊತ್ತಿಗೆಲ್ಲ ಏನೋ ತಿನ್ನಬೇಕು ಅಂತ ಆಗುತ್ತೆ, ಟೇಸ್ಟಿಯಾಗಿರೋದು ಅಂತ ಅಂದಾಗ ಇದಾಗತ್ತೆ. ಸೊ ಈಗ ಬನ್ನಿ, ಹಾಗಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಇದು ಈಗ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು, ಇಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದಾಗೋಗಿದೆ ಇವಾಗ. ಸೊ ಈಗ ಇದನ್ನು ಇಡೋಣ ಇಲ್ಲಿ, ಈ ಥರ ಬೇಕ್ ಮಾಡ್ಕೊಳ್ಳೋದು, ಈ ಥರ ಇಟ್ಕೊಳ್ಳೋಣ ಇದು. ಸೊ ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ. ಸೊ ಎಸ್, ಸೊ ಈ ಥರ ಇಟ್ಕೊಂಡು ಈಗ ಇದನ್ನು ಚೇಂಜ್ ಮಾಡ್ಕೋಬೇಕು ನಾವು. 160 ಡಿಗ್ರಿಯಲ್ಲಿ ಒಂದು 10 ನಿಮಿಷ ಬೇಕ್ ಮಾಡ್ಕೊಳ್ಳೋಣ. 10 ನಿಮಿಷ ಬೇಕು. ಸೊ ನಾವು 10 ನಿಮಿಷ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಹೌದು, ಇದೊಂದು ಒಳ್ಳೆ ಅವಕಾಶ ಕಲಿಸೋಕೆ ಅಂತ ಹೇಳಿದ್ದಾರೆ. ಹೌದು, ಸೊ ಖಂಡಿತ ಹೌದು, ಒಳ್ಳೆ ಅವಕಾಶ ಕಲಿಸೋದಕ್ಕೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅಮೂಲ್ ಪ್ರಾಡಕ್ಟ್ಸ್ ಇಷ್ಟನ್ನು ಯೂಸ್ ಮಾಡಿದ್ದೀನಿ ನಾನು. ಸೊ ಹೌದು, ಸೊ ಈಗ ಅದು 10 ನಿಮಿಷ ನಾವು ಕಾಯಬೇಕಾಗತ್ತಲ್ವ, ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. 3 ಜನ ನೋಡ್ತಾ ಇದ್ದೀರಲ್ಲ, ಇವು ಕಮೆಂಟ್ಸ್ ಮಾಡಿ, ಸೊ ದಟ್ ನಂಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ನನಗೆ ಕಾಣಿಸುತ್ತೆ. ಸೊ ಹಾಗಿದ್ರೆ ನಾನು ಇವಾಗ ಮಾಡಿರೋದನ್ನು ನಿಮ್ಗೆ ತೋರಿಸ್ತೀನಿ. ಪ್ಲೇಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಏನಾಗುತ್ತೆ, ಬೇಕ್ ಆದಮೇಲೆ ಈ ಥರ ಮೌಲ್ಡಲ್ಲಿ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಥರ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ, ಹತ್ತಿರದಿಂದ ತೋರಿಸೋಣ. ನೋಡಿ, ಈ ಥರ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇಟ್ಕೊಳ್ಳೋದು, ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೆ ಈ ಥರ ಪ್ಲೇಟಿಂಗ್ ಮಾಡೋದೆಲ್ಲ ಸಕ್ಕತ್ತಾಗಿ ಇಷ್ಟ. ಸುರೇಖಾ ಸೂರಿಯವರು ಗುಡ್ ರೆಸಿಪಿ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಓಕೆ, ಈ ಥರ ಪ್ಲೇಟಿಂಗ್ ಮಾಡ್ಕೊಳ್ಳೋದು. 10 ನಿಮಿಷ 160 ಡಿಗ್ರಿಯಲ್ಲಿ ಬೇಕ್ ಮಾಡಿದ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ನೋಡಬೇಕು ಅಂದರೆ ಈ ಥರ ನಾನು ಈ ಥರ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಚೆನ್ನಾಗಿ ಪೀಸಸ್ ಥರ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಸೊ ಈ ಥರ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ ನಾನು.
ಸೊ ಪ್ಲೇಟಿಂಗ್ ಮಾಡೋದು ಕೂಡ ಅಷ್ಟೇ ಒಂದು ಕಲೆ. ನಾವು ಅದೆಲ್ಲ ಕಲ್ತ್ಕೊಂಡ್ರೆ ಈಗ ಕುಕ್ಕಿಂಗ್ ಅಂತ ಬಂದಾಗ ಅಲಂಕಾರ ಮಾಡಿಕೊಂಡು ಒಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ. ಸೊ ಇದರ ಕ್ಲೋಸ್ ಇದು ತೋರಿಸಿದ್ದೀನಿ ನಿಮಗೆ, ಕ್ಲೋಸ್ ಶಾಟ್. ಸೊ ಈ ಥರ ಪೋಹಾ ಕೆಸರಲ್ಲೇ ಮಾಡ್ತಾರೆ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ. ಸೊ ನಮ್ಮದು ಒಂದು ಬ್ಯಾಚ್ ಆಲ್ರೆಡಿ ಇದಾಗಿದೆ, ಇನ್ನೊಂದು ಅಲ್ಲಿ ಆಗ್ತಾ ಇದೆ. ಸೊ ಹಾಗಿದ್ರೆ ನಾವು 10 ನಿಮಿಷ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಲೈವ್ನ ನಾವು ಎಂಡ್ ಮಾಡ್ಬೋದಲ್ವಾ. ಸೊ ನೋಡೋರ್ಗೂ ಅಷ್ಟೇ ಈಸಿ ಆಗುತ್ತಲ್ವ, ಹಾಗಾಗಿ. ಸೊ ಹಾಗಿದ್ರೆ ನೀವು ಕಾಯ್ದಂತಹ ಪೋಹಾ ಕೆಸರಲ್ಲೇ ಈಗ ರೆಡಿ ಆಗಿದೆ. ಈ ತರ ಬರುತ್ತೆ. ಇದನ್ನ 10 ನಿಮಿಷ ಬೇಕ್ ಮಾಡಿದ್ರೆ ಪೋಹಾ ಕೆಸರಲ್ಲೇ ರೆಡಿ ಆಗುತ್ತೆ. ಸೊ ಇದು ಮೇಲ್ಗಡೆ ನಾನು ಅವಾಗಲೇ ಹೇಳಿದೆ ಒಂಥರ ಬ್ರೌನ್ ಕಲರ್ ಆಗುತ್ತೆ ಚೀಸ್ ಇದು ಮಾಡಿದಾಗ, ಏನು ಬೇಕ್ ಮಾಡಿದಾಗ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿ, ನೀವು ಖಂಡಿತ ಟ್ರೈ ಮಾಡಿ. ಸೊ ನಾನು ಇವತ್ತು ಲೈವಿಗೆ ಯೂಸ್ ಮಾಡಿರೋಂಥದ್ದು ಒಂದು ಅಮೂಲ್ ಅವರ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಅವರ ಟೋನ್ಡ್ ಮಿಲ್ಕ್ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಅವ್ರದ್ದು ಚೀಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಲೈಸ್ ಚೀಸ್ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕ್ಯೂಬ್ಸ್ ಯೂಸ್ ಮಾಡ್ಕೋಬಹುದು, ಅಥವಾ ತುರ್ದಿರೋದೇ ಕೆಲವು ಸಿಗತ್ತೆ, ಕೆಲವು ಬೇರೆ ಬೇರೆ ಟೈಪ್ ಚೀಸ್ ಬರುತ್ತಲ್ಲ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದು ಅಮೂಲ್ ಅವರ ಪೋಹಾ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಹಾಗೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಹಾಗೆ ಇನ್ನ ನೋಡೋದಾದ್ರೆ ಅವ್ರದ್ದು ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಅಮೆಝಾನ್ ಫ್ರೆಶ್, ಫ್ಲಿಪ್ಕಾರ್ಟ್ ಹೀಗೆ ಎಲ್ಲದರಲ್ಲೂ ಸಿಗತ್ತೆ. ಸೊ ನೀವು ಅದನ್ನ ಆರ್ಡರ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು 10 ನಿಮಿಷದೊಳಗೆ ನಿಮ್ಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಹಾಗೆ ಅವ್ರದ್ದು ದಿನಸಿ ಇದು ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ ಚನ್ನ ದಾಲ್, ಪೋಹಾ, ಹೋಲ್ ಉರದ್, ಕಾಲಾ ಚನ್ನ, ಟರ್ಮರಿಕ್ ಪೌಡರ್, ಜಿಂಜರ್ ಪೌಡರ್, ಇನ್ನು ಬೇಸನ್ ಪೌಡರ್, ವೀಟ್ ಫ್ಲೋರ್ ಎಲ್ಲನೂ ಸಿಗತ್ತೆ. ಸೊ ನೀವು ಅದನ್ನ ಟ್ರೈ ಮಾಡ್ಬೋದು ಖಂಡಿತ. ಸೊ ಇಷ್ಟೆಲ್ಲ ಐಟಮ್ ಬರುತ್ತೆ, ಎಲ್ಲ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್, ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ ಆಗಿರುತ್ತೆ. ಸೊ ಖಂಡಿತ ನೀವು ಇದನ್ನ ಒಂದ್ಸತಿ ಬೈ ಮಾಡಿ ಹೆಲ್ದಿಯಾಗಿ ಆರೋಗ್ಯವಾಗಿ ಅಡಿಗೆನ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಈ ಲೈವ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಲೈವ್ಗೆ ನಮ್ಗೆ ಹೊಸ ರೆಸಿಪಿ ಜೊತೆ ನಾನು ಬರ್ತೀನಿ. ತುಂಬಾ ಚೀಸಿ ಆಗಿರುವಂತಹ ರೆಸಿಪಿನ ಮಾಡಿ ತೋರಿಸಿದೀನಿ. ಸೊ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೂ ಹೋಲ್ ಅಮೂಲ್ ಕನ್ನಡ ಟೀಮ್ ಅವರಿಗೆ ನನ್ನ ಧನ್ಯವಾದ. ಈ ಲೈವ್ ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.